ಸಾಧಾರಣ ಕಾಲದ 20ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು, ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸುವನ್ನು ಗುರಿಯಾಗಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ. ಪಾಪಿಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಯೇಸು ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ. ಆಗ ನೀವು ಬೇಸತ್ತು ಎದೆಗುಂದಲಾರಿರಿ. ಪಾಪದ ವಿರುದ್ಧ ನೀವು ಕೈಗೊಂಡ ಹೋರಾಟದಲ್ಲಿ ನಿಮ್ಮ ರಕ್ತವನ್ನೇ ಸುರಿಸುವ ಸ್ಥಿತಿಗೆ ನೀವಿನ್ನೂ ಬಂದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನದಲ್ಲಿ ನಾವು ಆಲಿಸುವಂತೆ ನಮ್ಮ ಜೀವನ ಒಂದು ಪ್ರಯಾಣ ಎನ್ನುವುದಕ್ಕಿಂತ ಒಂದು ಓಟದ ಸ್ಪರ್ಧೆ. ನಾವೆಲ್ಲರೂ ಓಡಲೇಬೇಕು. ಸ್ಪರ್ಧೆ ಎಂದಾಗ ನಾವು ಅಲ್ಲಿ ಗಮನಿಸಬಹುದಾದಂತಹ ಎರಡು ಅಂಶಗಳು. ಒಂದು, ಪ್ರಾರಂಭದ ಆ ಅಂಶ, ನಾವು ಓಟವನ್ನ ಪ್ರಾರಂಭಿಸುವಂತಹ ಆ ಒಂದು ಜಾಗ, ಆ ಪರಿಸ್ಥಿತಿ. ಇನ್ನೊಂದು, ನಮ್ಮ ಓಟದಲ್ಲಿ ನಾವು ಮುಟ್ಟಬೇಕಾದಂತಹ ಗುರಿ. ಈ ಎರಡು ಅಂಶಗಳು ಬಹಳ ಪ್ರಮುಖವಾದವು. ಪ್ರಾರಂಭಿಸುವಂತಹ ಜಾಗ, ಮುಟ್ಟಬೇಕಾದಂತಹ ಗುರಿ, ಇದರ ನಡುವೆ ನಮ್ಮ ಓಟ. ವಿಶೇಷವೆಂದರೆ ನಮ್ಮ ಜೀವನ ಆರಂಭವಾಗುವುದು ಅದೇ ಜಾಗದಿಂದ, ನಮ್ಮ ಸ್ಪರ್ಧೆ ಅಂತ್ಯವಾಗುವುದು ಅದೇ ಜಾಗದಲ್ಲಿ. ಉತ್ತಮವಾದ ಮೈದಾನ ಇದ್ದರೆ ಓಟದ ಸ್ಪರ್ಧೆ ಜರುಗುವುದು ಹೀಗೆ. ಆರಂಭವಾದ ಸ್ಥಳವೇ ಒಂದು ರೀತಿಯಲ್ಲಿ ಮುಕ್ತಾಯವಾದ ಸ್ಥಳವೂ ಸಹ. ನಮ್ಮ ಜೀವನವೂ ಹಾಗೆ. ನಾವು ದೇವರಿಂದ ಬಂದಿದ್ದೇವೆ, ದೇವರಲ್ಲಿಗೆ ಹೋಗಲೇಬೇಕು. ಇದೊಂದು ಓಟದ ಸ್ಪರ್ಧೆ. ನಾವೆಲ್ಲರೂ ಓಡುತ್ತಲೇ ಇರಬೇಕು. ಇಲ್ಲಿ ಗೆಲುವಿಗೆ ಹೆಚ್ಚು ಮಹತ್ವವನ್ನು ಕೊಡುವುದಿಲ್ಲ. ಯಾರೆಲ್ಲ ಗುರಿಯನ್ನು ಮುಟ್ಟುತ್ತಾರೆ ಅವರು ಗೆದ್ದ ಹಾಗೆ. ಯಾರೆಲ್ಲ ಆ ಗುರಿಯನ್ನು ತಲುಪುತ್ತಾರೆ ಅವರು ಒಂದು ಸೌಭಾಗ್ಯವನ್ನು ಪಡೆಯುತ್ತಾರೆ, ದೇವರಲ್ಲಿ ಒಂದಾಗುತ್ತಾರೆ ಎಂಬುದು ಇಂದಿನ ವಾಚನದಲ್ಲಿ ಕಾಣಸಿಗುವಂತಹ ತಾತ್ಪರ್ಯ. ನಾವೆಲ್ಲರೂ ಓಡಲೇಬೇಕು. ಓಟ ಪ್ರತಿಯೊಬ್ಬರಿಗೂ ನೀಡಿರುವಂತಹ ಜವಾಬ್ದಾರಿ. ಎಲ್ಲರೂ ಓಡುತ್ತಲೇ ಇರಬೇಕು. ನಮಗೊಂದು ಸ್ಫೂರ್ತಿ ನಮ್ಮ ಮುಂದಿರುವಂತಹ ಗುರಿ. ಆ ಗುರಿಯನ್ನ ನೋಡುತ್ತಾ ಓಡಬೇಕು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಇಂದು ಆ ಬರಹಗಾರ ನಮಗೆ ಪ್ರೋತ್ಸಾಹಿಸುತ್ತಾರೆ. ಆ ಗುರಿ ಕದಲುವುದಿಲ್ಲ, ಆ ಗುರಿ ಬದಲಾಗುವುದಿಲ್ಲ. ಆ ಗುರಿಯನ್ನ ನೋಡುತ್ತಾ ಓಡೋಣ. ಇದು ಮೊದಲನೆಯ ಅಂಶ. ಗುರಿಯನ್ನ ನೋಡುವಂಥದ್ದು, ಗುರಿಯ ಮೇಲೆ ನೋಟ ಬಿಟ್ಟು ಓಡುವಂಥದ್ದು. ಎರಡನೆಯದಾಗಿ, ಈ ಓಟದಲ್ಲಿ ನಮಗೆ ಬೇಕಾಗಿರುವಂತಹ ಸ್ಥೈರ್ಯ, ಚೈತನ್ಯ, ನಮ್ಮ ವಿಶ್ವಾಸ. ವಿಶ್ವಾಸದಿಂದ ಈ ಓಟವನ್ನ ಓಡೋಣ ಎನ್ನುತ್ತಾನೆ ಆ ಬರಹಗಾರ. ವಿಶ್ವಾಸವಿಲ್ಲದೆ ಹೋದರೆ ಈ ಓಟಕ್ಕೆ ಬೆಲೆ ಇಲ್ಲ. ವಿಶ್ವಾಸವಿಲ್ಲದೆ ಹೋದರೆ ಆ ಗುರಿ ಹತ್ರ ನಾನು ಹೋಗಬೇಕು, ಆ ಗುರಿಯನ್ನು ತಲುಪಬೇಕು ಎಂಬಂತಹ ಆ ಭಾವನೆ ಮೂಡುವುದಿಲ್ಲ. ವಿಶ್ವಾಸ ಇಲ್ಲದೆ ಹೋದರೆ ಆ ಗುರಿಯತ್ತ ಸಾಗಲು ಒಂದು ರೀತಿಯ ಚೈತನ್ಯವಿರುವುದಿಲ್ಲ. ವಿಶ್ವಾಸವಿದ್ದಾಗ ಮಾತ್ರ ಆ ಗುರಿ ನನಗೆ ಅರ್ಥಗರ್ಭಿತವಾಗುತ್ತದೆ. ವಿಶ್ವಾಸ ಇದ್ದಾಗ ಮಾತ್ರ ಆ ಗುರಿಯತ್ತ ಸಾಗಲು ನನಗೊಂದು ಪ್ರೇರಣೆ ಸಿಗುತ್ತದೆ. ಆದ್ದರಿಂದ ವಿಶ್ವಾಸದಿಂದ ಓಡೋಣ, ಎರಡನೇ ಅಂಶ. 3, ಈ ಓಟದ ಸ್ಪರ್ಧೆಯಲ್ಲಿ ನಾನು ಚೆನ್ನಾಗಿ ಓಡಬೇಕಾದರೆ, ವಿಶ್ವಾಸದಿಂದ ಓಡಬೇಕಾದರೆ, ಅಡ್ಡಿಯಾಗಬಲ್ಲಂತಹ ಎಲ್ಲಾ ಹೊರೆಗಳನ್ನ, ನಮಗೆ ಅಂಟಿಕೊಂಡಿರುವಂತಹ ಪಾಪವನ್ನು ತೆಗೆದುಹಾಕಿ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಯಾವ ಮುಟ್ಟಾಳನು ಓಟವನ್ನು ಓಡುವಾಗ ತನ್ನೆಲ್ಲ ವಸ್ತುಗಳನ್ನು ಹೊತ್ತುಕೊಂಡು ಓಡುವುದಿಲ್ಲ. ಯಾರು ಓಡುವುದಿಲ್ಲ. ಆ ವಸ್ತುಗಳನ್ನು ಹೊತ್ತು ಓಡುವುದಾದರೆ ಓಟ ಸಾಧ್ಯವಾಗುವುದಿಲ್ಲ, ಕಷ್ಟ ಸಾಧ್ಯವಾಗುತ್ತದೆ. ಅತಿ ಬೇಗ ಬಳಲುತ್ತಾನೆ, ವೇಗ ಕಡಿಮೆ ಆಗುತ್ತದೆ. ಆದ್ದರಿಂದ ನನ್ನ ಈ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಬೇಕಾದರೆ ನನ್ನೆಲ್ಲ ಹೊರೆಯನ್ನ ಕೆಳಗಿರಿಸಿ ದೂರವಿಟ್ಟು ಓಟದಲ್ಲಿ ಭಾಗವಹಿಸಬೇಕು. ಆಗ ಮಾತ್ರ ಓಟ ಸಾಧ್ಯವಾಗುತ್ತದೆ. ಇಬ್ರಿಯರಿಗೆ ಬರೆದ ಈ ಪತ್ರದಲ್ಲಿ ನಮ್ಮ ಮುಂದಿರುವಂತಹ ಆಹ್ವಾನ, ಹೊರೆಯನ್ನ ದೂರ ಮಾಡುವಂಥದ್ದು, ಅಂಟಿಕೊಳ್ಳಿರುವಂತಹ ಪಾಪವನ್ನ ತೆಗೆದು ಹಾಕುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಆಗ ನಾವೆಲ್ಲರೂ ಈ ಓಟದಲ್ಲಿ ವಿಶ್ವಾಸದಿಂದ
ಭಾಗವಹಿಸಲು ಸಾಧ್ಯವಾಗುತ್ತದೆ. ನಮ್ಮ ಮುಂದಿರುವಂತಹ ಈ ಗುರಿ ಈ ಎಲ್ಲವನ್ನ ತೊರೆಯಲು ಪ್ರೇರಣೆಯಾಗುತ್ತದೆ. ತೊರೆಯಬೇಕು, ಈ ಎಲ್ಲ ಪಾಪಗಳನ್ನ ದೂರ ಮಾಡಬೇಕು, ಹೊರೆಯನ್ನ ನಾವು ದೂರ ಮಾಡಬೇಕು. ಅದಕ್ಕೆ ಪ್ರೇರಣೆ ನನ್ನ ಮುಂದಿರುವಂತಹ ಗುರಿ. ಆ ನಮ್ಮ ಮುಂದಿರುವಂತಹ ಸೌಭಾಗ್ಯವನ್ನು ನೋಡಿದಾಗ ಇವೆಲ್ಲವನ್ನ ತೊರೆಯುವಂತಹ ಆ ಹಂಬಲ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಗುರಿಯನ್ನ ನೋಡೋಣ, ಗುರಿಯನ್ನ ದಿಟ್ಟಿಸಿ ನೋಡಿ. ಆ ಗುರಿಯನ್ನ ನೋಡುವಾಗ ಅಲ್ಲಿ ನೀಡುವಂತಹ ಸೌಭಾಗ್ಯವನ್ನ ನಾವು ಕಾಣುವಾಗ ಇವೆಲ್ಲವನ್ನ ತೊರೆದು ಬಹಳ ವೇಗದಿಂದ ಓಡಲು ಸಾಧ್ಯವಾಗುತ್ತದೆ. ಬಹಳ ಸುಂದರವಾದ ನಿದರ್ಶನವನ್ನ ಈ ವಾಚನದಲ್ಲಿ ಆಲಿಸಿದ್ದೇವೆ. ಇವತ್ತು ನಮ್ಮ ಜೀವನದ ಈ ಓಟವನ್ನ ನಾವು ಧ್ಯಾನಿಸೋಣ. ನನ್ನ ಮುಂದಿರುವಂತಹ ಗುರಿ ಯಾವುದು? ಆ ಗುರಿಯಲ್ಲಿ ನನಗೆ ದೇವರು ಇಟ್ಟಿರುವಂತಹ ವರದಾನಗಳನ್ನ ನಾನು ಕಂಡಿದ್ದೇನೆಯೇ, ಅರಿತಿದ್ದೇನೆಯೇ? ಆ ಗುರಿಗೆ ನಾನು ಹೋಗುವಂತಹ ಮನಸ್ಸನ್ನ ಇಟ್ಟುಕೊಂಡಿದ್ದೇನೆಯೇ? ಆ ಗುರಿಯನ್ನ ಕಂಡಿದ್ದೇ ಆದರೆ, ಅರಿತಿದ್ದೇ ಆದರೆ, ದಿನೇ ದಿನೇ ನನ್ನ ಜೀವನದಲ್ಲಿ ನನಗೆ ಎದುರಾಗುವಂತಹ ಹೊರೆಯನ್ನ ಕಡಿಮೆ ಮಾಡುತ್ತಿದ್ದೇನೆಯೇ ಎಂಬ ಪ್ರಶ್ನೆಯನ್ನ ಕೇಳೋಣ. ಈ ಓಟದ ಸ್ಪರ್ಧೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಆ ಗುರಿಯತ್ತ ನಾವೆಲ್ಲರೂ ಸಾಗಬೇಕು. ವಿಶ್ವಾಸದಿಂದ ಈ ಓಟದಲ್ಲಿ ಭಾಗವಹಿಸೋಣ. ಆ ದೇವರ ಸನ್ನಿಧಾನವನ್ನು ಸೇರುವಂತಹ ಪ್ರಯತ್ನವನ್ನ ಮಾಡೋಣ. ಆ ದೇವರ ಸನ್ನಿಧಾನದಲ್ಲಿ ಸಿಗುವಂತಹ ಸೌಭಾಗ್ಯಕ್ಕೆ ನಾವು ನಮ್ಮೆಲ್ಲ ಕಷ್ಟಗಳನ್ನ, ತ್ಯಾಗವನ್ನ ತಾಳೆ ಹಾಕಿ ನೋಡಿದರೆ ಅದೇನೂ ಅಲ್ಲ. ಅಷ್ಟೊಂದು ಸುಂದರವಾದ ಅನುಭವವನ್ನ ದೇವರು ನಮಗೆ ನೀಡುತ್ತಾರೆ. ಆ ತ್ಯಾಗಗಳು ಏನೂ ಅಲ್ಲ. ಆದ್ದರಿಂದಲೇ ಥಾಮಸ್ ಅಕ್ವೈನಸ್ ರವರು ಈ ರೀತಿ ಹೇಳಿದ್ದಾರೆ. ಕೊನೆಗೆ ಅವರಿಗೆ ಸಿಕ್ಕಂತಹ ದೈವಿಕ ಅನುಭವವನ್ನ ಅವರು ವಿಶ್ಲೇಷಿಸಿ ಈ ರೀತಿ ಹೇಳುತ್ತಾರೆ: ನಾನು ಇಷ್ಟೆಲ್ಲ ಬರೆದಿರುವಂತದ್ದು ಒಂದು ಹುಲ್ಲಿಗೆ ಸಮಾನ. ಇಷ್ಟು ವರ್ಷಗಳ ಕಾಲ, ಇಷ್ಟು ಅಧ್ಯಯನದ ನಂತರ ನಾನು ಬರೆದಿರುವುದೆಲ್ಲ ಈ ಒಂದು ಅನುಭವದ ಮುಂದೆ ಹುಲ್ಲಿಗೆ ಸಮಾನ. ಅಂತಹ ಒಂದು ಅನುಭವವನ್ನ ದೇವರು ನಮ್ಮ ಮುಂದಿಟ್ಟಿದ್ದಾರೆ. ಆ ಅನುಭವವನ್ನ ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ವಿಶ್ವಾಸದ ಓಟವನ್ನ ನಾವು ಆರಂಭಿಸೋಣ. ಧೈರ್ಯವಾಗಿ ಓಡೋಣ, ಆ ಗುರಿಯನ್ನ ಅರಿಯೋಣ, ಗುರಿಯತ್ತ ಸಾಗೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.